Good evening, everybody. Myself, Soumya Hegde. This is Sankalp Learning Solution. Today, we are discussing another subtopic in surface chemistry. So, we are discussing surface chemistry and ಅದರಲ್ಲಿ ಒಂದು subtopic ಅನ್ನು ನಾವಿವತ್ತು ಡಿಸ್ಕಸ್ ಮಾಡ್ತೀವಿ. ಓಕೆ, ದಟ್ ಈಸ್ ಫಿಸಿಸಾಪ್ಷನ್. ಓಕೆ, ಫಿಸಿಸಾಪ್ಷನ್ ಏನ್ ಹೇಳುತ್ತೆ ಅಂದ್ರೆ, ಈಗ ಒಂದು ಅಡ್ಸಾರ್ಬೆಂಟ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ಅಡ್ಸಾರ್ಬೆಂಟ್ ಸರ್ಫೇಸ್ ಇದೆ. ಆ ಅಡ್ಸಾರ್ಬೆಂಟ್ ಸರ್ಫೇಸ್ ಮೇಲೆ ಹೆಂಗೆ ಅಡ್ಸಾರ್ಬೇಟ್ ಗಳು ಅಕ್ಯುಮುಲೇಟ್ ಆಗುತ್ತೆ, ವೆದರ್ ಇಟ್ ಈಸ್ ಫಿಸಿಕಲ್ ರಿಯಾಕ್ಷನ್ ಆರ್ ಕೆಮಿಕಲ್ ರಿಯಾಕ್ಷನ್. ಸೊ ಫಿಸಿಕಲ್ ಮತ್ತೆ ಕೆಮಿಕಲ್ ರಿಯಾಕ್ಷನ್ ಮಧ್ಯೆ ವ್ಯತ್ಯಾಸ ಏನು? ಹಾಗಾದ್ರೆ ಫಿಸಿಕಲ್ ರಿಯಾಕ್ಷನ್ ಮಧ್ಯೆ ಈ ಅಡ್ಸಾರ್ಬೇಟ್ ಮತ್ತೆ ಅಡ್ಸಾರ್ಬೆಂಟ್ ಇದೆಯಲ್ಲ, ಸೊ ಈ ಅಡ್ಸಾರ್ಬೆಂಟ್ ಗಳ ಮಧ್ಯೆ ಏನಾಗೋದಿಲ್ಲ ಹೇಳಿ, ಬಾಂಡಿಂಗ್ ಆಗೋದಿಲ್ಲ. ಅಡ್ಸಾರ್ಬೆಂಟ್ ಮತ್ತೆ ಅಡ್ಸಾರ್ಬೇಟ್ ಗಳ ಮಧ್ಯೆ ಏನಾಗೋದಿಲ್ಲ ಹೇಳಿ, ಬಾಂಡಿಂಗ್ ಇರೋದಿಲ್ಲ. ಲೈಕ್ ಈಗ ನಮ್ಮ ಒಂದು ಶರ್ಟ್ ಮೇಲೆ ಧೂಳು ಇರೋದಿರ್ಬೋದು, ಟೇಬಲ್ ಮೇಲೆ ಒಂದಷ್ಟು ಪಾರ್ಟಿಕಲ್ಸ್ ಕೂತ್ಕೊಳ್ಳೋದಿರ್ಬೋದು, ಅಥವಾ ನಾವೊಂದು ಚಾಕ್ ಪೀಸ್ ಬೋರ್ಡ್ ಮೇಲೆ ಇರೋದು, ಇದೆಲ್ಲ ಫಿಸಿಸಾಪ್ಷನ್ ಪ್ರಾಸೆಸ್. ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಹೋಲ್ ರಿಯಾಕ್ಷನ್ ಅಲ್ಲಿ ಕೆಮಿಕಲ್ ಬಾಂಡಿಂಗು ಅಡ್ಸಾರ್ಬೆಂಟ್ ಮತ್ತೆ ಅಡ್ಸಾರ್ಬೇಟ್ ಗಳ ಮಧ್ಯೆ ನಡೆಯೋದಿಲ್ಲ. ಓಕೆ, ಏನ್ ಹೇಳುತ್ತೆ ಅಂತ ನೋಡೋಣ. ಓಕೆ, ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತ. ಸ್ಪೆಸಿಫಿಕ್ ಅಂದ್ರೆ ಏನ್ ಹೇಳಿ, ಪರ್ಟಿಕ್ಯುಲರ್ ಅಂತ ಅರ್ಥ. ಸೊ ಆನ್ ಅಡ್ಸಾರ್ಬೆಂಟ್ ಸರ್ಫೇಸ್ ಡಸಂಟ್ ಶೋ ಎನಿ ಪ್ರಿಫರೆನ್ಸ್ ಫಾರ್ ಸ್ಪೆಸಿಫಿಕ್ ಗ್ಯಾಸ್. ಅಂದ್ರೆ ಈಗ ನಮ್ಮ ಹತ್ರ ಒಂದು CO2 ಗ್ಯಾಸ್ ಇದೆ, NO2 ಇದೆ, ಅಥವಾ O2 ಇದೆ. ಈ ತರ ಗ್ಯಾಸ್ಗಳು ಯಾವತ್ತಿದ್ರೂನು ಈ ಅಡ್ಸಾರ್ಬೆಂಟ್ ಸರ್ಫೇಸ್ ಏನ್ ಮಾಡೋದಿಲ್ಲ ಹೇಳಿ, ಅಫಿನಿಟಿಯನ್ನ ಪರ್ಟಿಕ್ಯುಲರ್ ಗ್ಯಾಸ್ಗೆ ತೋರ್ಸೋದೇ ಇಲ್ಲ ಅಂತ. ಓಕೆ, ಸೊ ಯಾವುದೇ ಗ್ಯಾಸ್ ಬರ್ಬೋದು. ಅಕಾರ್ಡಿಂಗ್ ಟು ವಾನ್ ಡೆರ್ ವಾಲ್ಸ್ ಫೋರ್ಸ್ ಆರ್ ಯೂನಿವರ್ಸಲ್ ಅಲ್ವಾ. ಸೊ ಈ ವಾನ್ ಡೆರ್ ವಾಲ್ಸ್ ಏನಾಗುತ್ತೆ, ಫೋರ್ಸ್ ಇಲ್ಲಿ ವರ್ಕ್ ಆಗ್ತಾ ಇರೋದಕ್ಕೆ ಯಾವುದೇ ಒಂದು ಅಡ್ಸಾರ್ಬೆಂಟ್ಗೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಗ್ಯಾಸ್ಗೆ ಸ್ಪೆಸಿಫಿಸಿಟಿಯನ್ನ ತೋರ್ಸೋದೇ ಇಲ್ಲ ಅದು. ಓಕೆ, ಅದನ್ನ ಏನಂತ ಕರಿತೀವಿ ನಾವು, ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತ ಕರಿತೀವಿ. ಓಕೆ, ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಏನ್ ಹೇಳುತ್ತೆ ಅಂದ್ರೆ, ಒಂದು ರಿಯಾಕ್ಷನ್ ಇದ್ರೆ, ಫಿಸಿಸಾಪ್ಷನ್ ರಿಯಾಕ್ಷನ್ ಆಗ್ತಾ ಇದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವಾಗ್ಲೂನು ಒಂದು ಅಡ್ಸಾರ್ಬೆಂಟ್ ಸರ್ಫೇಸ್ ಒಂದು ಕರೆಕ್ಟ್ ಆಗಿ ಇದೇ ಗ್ಯಾಸ್ ಬೇಕು ನನಗೆ ಅಂತ ಅಫಿನಿಟಿಯನ್ನ ತೋರ್ಸೋದಿಲ್ಲ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಅಡ್ಸಾರ್ಬೇಟ್. ಓಕೆ, ಈಸಿಲಿ ಲಿಕ್ವಿಫೈಯಬಲ್ ಫೋರ್ಸ್ ಆರ್ ಸ್ಟ್ರಾಂಗರ್ ನಿಯರ್ ಕ್ರಿಟಿಕಲ್ ಟೆಂಪರೇಚರ್. ಓಕೆ, ಯಾವುದು ಈಸಿಲಿ ಲಿಕ್ವಿಫೈಯಬಲ್, ದೇ ಹ್ಯಾವ್ ಲೋವರ್ ಕ್ರಿಟಿಕಲ್ ಟೆಂಪರೇಚರ್. ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಏನಂದ್ರೆ, ಇದು ಆದ್ಮೇಲೆ ಅದು ಗ್ಯಾಸಿಯಸ್ ಸ್ಟೇಟ್ಗೆ ಹೋಗುತ್ತೆ. ಓಕೆ, ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಸೊ ಗ್ಯಾಸಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಸಿಲಿ ಲಿಕ್ವಿಫೈಯೇಬಲ್ ಅಂದ್ರೆ ಯಾವ್ದು ಹೇಳಿ, ಯಾವ್ದು ಈಸಿಯಾಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಎಟ್ ಲೋ ಟೆಂಪರೇಚರ್ಲಿ. ದೇ ಆರ್ ಮಾಲಿಕ್ಯೂಲ್ ಕ್ಯಾನ್ ಈಸಿಲಿ ಅಡ್ಸಾರ್ಬ್ಡ್ ಬೈ ದ ಅಡ್ಸಾರ್ಬೆಂಟ್ ಸರ್ಫೇಸ್. ಸ್ಟ್ರಾಂಗರ್ ವಾನ್ ಡೆರ್ ವಾಲ್ ಫೋರ್ಸ್, ಮೋರ್ ಅಡ್ಸಾರ್ಪ್ಷನ್. ವೀಕ್ ವಾನ್ ಡೆರ್ ವಾಲ್ ಫೋರ್ಸ್ ಏನು, ಲೆಸ್ ಅಡ್ಸಾರ್ಪ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆನಾ. ಸೊ ನೇಚರ್ ಆಫ್ ಅಡ್ಸಾರ್ಬೇಟ್ ಅಂದ್ರೆ ಏನು, ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಆರ್ ರೆಡಿಲಿ ಅಡ್ಸಾರ್ಬ್ಡ್. ಓಕೆ, ನೆಕ್ಸ್ಟ್ ರಿವರ್ಸಿಬಲ್ ಇನ್ ನೇಚರ್. ಯಾವಾಗ ಹೈಡ್ರೋಜನ್ ಗ್ಯಾಸ್ ಅನ್ನ ನಾವು ಈ ರಿಯಾಕ್ಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ಸೊ ಸಾಲಿಡ್ ಪ್ಲಸ್ ಗ್ಯಾಸ್ ಗಿವ್ಸ್ ಗ್ಯಾಸ್ ಸಾಲಿಡ್. ಓಕೆ, ಈ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ಅಂದ್ರೆ ರಿವರ್ಸಿಬಲ್ ಅಂದ್ರೆ ಏನು, ಈ ಗ್ಯಾಸ್ ಮತ್ತೆ ಸಾಲಿಡ್ ಇಂದ ವಾಪಸ್ ನಮ್ಗೆ ಸಾಲಿಡ್ ಪ್ಲಸ್ ಲಿಕ್ವಿಡ್ ಅನ್ನ ತಗೋಬಹುದು ಅಂತ. ಓಕೆ, ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಓಕೆ, ಇದನ್ನ ನಾವು ಡೈಲಿ ಲೈಫ್ ಅಲ್ಲೂ ಅಪ್ಲೈ ಮಾಡಬಹುದು ಸ್ಟೂಡೆಂಟ್ಸ್. ಏನಂದ್ರೆ, ಈಗ ನಾನೊಂದು ಏರಿಯಾವನ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಒಂದು ಟೇಬಲ್ ಅನ್ನೇ ಕನ್ಸಿಡರ್ ಮಾಡಿದೆ. ದೊಡ್ಡ ಟೇಬಲ್ ಇದೆ ಅಂದ್ರೆ ಜಾಸ್ತಿ ಏನಾಗುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಅದ್ರ ಮೇಲೆ ಇರುತ್ತೆ. ಸಪೋಸ್ ಒಂದು ಸಣ್ಣ ಟೇಬಲ್ ಇದೆ ಅಂದ್ರೆ ಅಷ್ಟೇ ಸರ್ಫೇಸ್ ಏರಿಯಾದಲ್ಲಿ ಡಸ್ಟ್ ಪಾರ್ಟಿಕಲ್ ಇರುತ್ತೆ. ಸೊ ಈ ಪಿಕ್ಚರ್ ಅಲ್ಲಿ ನೋಡ್ತಿದ್ದೀರಲ್ಲ, ಸರ್ಫೇಸ್ ಏರಿಯಾ ಎಲ್ಲಿ ಕಡಿಮೆ ಇದೆಯೋ ಮಾಲಿಕ್ಯೂಲ್ಗಳು ಏನಾಗಿದೆ ನೋಡಿ, ಅಡ್ಸಾರ್ಬೆಂಟ್ ಮಾಲಿಕ್ಯೂಲ್ಗಳು, ಇದು ಅಡ್ಸಾರ್ಬೆಂಟ್ ಅಲ್ವಾ.
ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಗಳು ಎಂತ ಆಗಿದ್ದಾವೆ ಹೇಳಿ, ಅಲ್ಲಿ ಇದ್ದಾವೆ. ಎಲ್ಲಿ ಅಡ್ಸಾರ್ಬೆಂಟ್ ಸರ್ಫೇಸ್ ಜಾಸ್ತಿ ಇದೆಯೋ ಅಲ್ಲಿ ಮಾಲಿಕ್ಯೂಲ್ಗಳು ಏನಾಗಿದ್ದಾವೆ ಹೇಳಿ, ಅಕ್ಯುಮುಲೇಟ್ ಆಗಿದ್ದಾವೆ. ಹೈ ಸರ್ಫೇಸ್ ಏರಿಯಾ ಇದ್ದಾಗ ಏನಾಗುತ್ತೆ, ದಟ್ ಅಡ್ಸಾರ್ಬೆಂಟ್ ಇನ್ಕ್ರೀಸಸ್. ಓಕೆ, ನೆಕ್ಸ್ಟ್ enthalpy of adsorption. So enthalpy of adsorption is quite low. No appreciable activation energy is needed. ಅಂದ್ರೆ ಇಲ್ಲಿ ತುಂಬಾ ಆಕ್ಟಿವೇಶನ್ ಎನರ್ಜಿ ಒಂದು ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಆಕ್ಟಿವೇಶನ್ ಎನರ್ಜಿ ಇದ್ರೂ ಸಾಕು, ಮಾಲಿಕ್ಯೂಲ್ಗಳು ಏನಾಗುತ್ತೆ, ಈಸಿಲಿ ಅಡ್ಸಾರ್ಬ್ ಆಗುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಬಿಸಿಸಾಪ್ಷನ್ ಏನ್ ಹೇಳುತ್ತೆ, ಈ ಫೀಚರ್ಸ್ ಅನ್ನ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕೆಮಿಸಾಪ್ಷನ್ ಅನ್ನ ಕನ್ಸಿಡರ್ ಮಾಡೋಣ. ಹೈ ಸ್ಪೆಸಿಫಿಸಿಟಿ, ಯಾವಾಗ ಮಾಲಿಕ್ಯೂಲ್ಗಳು ಬಾಂಡಿಂಗ್ ಆಗ್ಬೇಕಲ್ಲ, ಯಾವ್ದು ನಾನ್ ಸ್ಪೆಸಿಫಿಕ್ ಮಾಲಿಕ್ಯೂಲ್ಗಳಿದಾವೆ ಅದಕ್ಕೇನಾಗೋದಿಲ್ಲ, ಬಾಂಡಿಂಗೇ ಆಗೋದಿಲ್ಲ ಅಡ್ಸಾರ್ಬೆಂಟ್ ಮೇಲೆ. ವೈ? ಇಫ್ ದೆರ್ ಈಸ್ ಸಮ್ ಪಾಸಿಬಿಲಿಟಿ ಆಫ್ ಕೆಮಿಕಲ್ ಬಾಂಡಿಂಗ್, ಅವುಗಳ ಮಧ್ಯೆ ಯಾವ್ದಾದ್ರೂ ಒಂದು ಕೆಮಿಕಲ್ ಬಾಂಡಿಂಗ್ ಆಗುತ್ತೆ ಅಂದ್ರೆ ಮಾತ್ರ ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್, ಅದರ್ವೈಸ್ ನೋ. ಓಕೆ, ಸೊ ಕೆಮಿಕಲ್ ಬಾಂಡಿಂಗ್ ಬಿಟ್ವೀನ್ ಅಡ್ಸಾರ್ಬೆಂಟ್ ಅಂಡ್ ಅಡ್ಸಾರ್ಬೇಟ್ ಇಟ್ ಈಸ್ ಇರ್ರಿವರ್ಸಿಬಲ್ ಪ್ರೊಸೆಸ್. ಯಾಕೆಂದ್ರೆ ಈ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಏನಾಗುತ್ತೆ, ಕೆಮಿಸಾಪ್ಷನ್ ಅಲ್ಲಿ ಏನಾಗುತ್ತೆ, ದ ಬಾಂಡ್ ಆಕರ್, ಕೆಮಿಕಲ್ ಬಾಂಡ್ ಆಗುತ್ತೆ, ಆ ಬಾಂಡ್ ಅನ್ನು ಮತ್ತೆ ಬ್ರೇಕ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ಸೊ ಯಾವಾಗ ನಾನ್ ಸ್ಪೆಸಿಫಿಕ್ ಮಾಲಿಕ್ಯೂಲ್ ಇದೆಯೋ ನಮ್ಮ ಹತ್ರ, ಅವಾಗ ಏನಾಗುತ್ತೆ, ಅಡ್ಸಾರ್ಪ್ಷನ್ ಆಗೋದೇ ಇಲ್ಲ. ಯಾವಾಗ ಸ್ಪೆಸಿಫಿಕ್ ಮಾಲಿಕ್ಯೂಲ್ ಇದೆಯೋ, ಸೊ ಅಡ್ಸಾರ್ಬೆಂಟ್ ಸರ್ಫೇಸ್ ಏರಿಯಾದ ಮೇಲೆ ಏನಾಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ the surface area. Chemisorption also increases with increasing surface area of adsorbent. Okay, ಯಾವಾಗ ಸರ್ಫೇಸ್ ಏರಿಯಾ ಇಲ್ಲೂ ದೊಡ್ಡದಿದೆಯಲ್ಲ, ಏನಾಗುತ್ತೆ, ಸರ್ಫೇಸ್ ಏರಿಯಾ ದೊಡ್ಡದಿದ್ದಂಗೆ ಅಡ್ಸಾರ್ಬೆಂಟ್ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಆರ್ ಎಂಥಾಲ್ಪಿ ಆಫ್ ಕೆಮಿಸಾಪ್ಷನ್ ಇಸ್ ಹೈ ಆಸ್ ಇಟ್ ಇನ್ವಾಲ್ವ್ಸ್ ಇನ್ ಅ ಕೆಮಿಕಲ್ ಬಾಂಡಿಂಗ್. ಓಕೆ, ಅಡ್ಸಾರ್ಪ್ಷನ್ ಅಥವಾ ಕೆಮಿಸಾಪ್ಷನ್ ಇಸ್ ಹೈ, ಅದು ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಅಲ್ಲಿ ಯಾವತ್ತು ಹೈ ಇರುತ್ತೆ. ಮೋರ್ ಸೈಟ್ ಇದ್ದಂಗೆ, ಮೋರ್ ಪೋರಿಸಿಟಿ ಇದ್ದಂಗೆ ಕೆಮಿಸಾಪ್ಷನ್ ಹೈ ಆಗುತ್ತೆ. ಲೋ ಪ್ಯೂರ್ ಸೈಟ್ಸ್ ಇದ್ರೆ, ಪ್ಯೂರ್ ಪೋರಿಸಿಟಿ ಇದ್ರೆ ಏನಾಗುತ್ತೆ, ಲೆಸ್ ಅಡ್ಸಾರ್ಪ್ಷನ್ ಆಗುತ್ತೆ. ಓಕೆ, ಕೆಮಿಸಾಪ್ಷನ್ ಫೀಚರ್. ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್, ಕೆಮಿಸಾಪ್ಷನ್ ಇಸ್ ಹೈ ಆಸ್ ಇಟ್ ಇನ್ವಾಲ್ವ್ ಇನ್ ಅ ಕೆಮಿಕಲ್ ಬಾಂಡ್ ಫಾರ್ಮೇಶನ್. ಹೈ ಆಕ್ಟಿವೇಶನ್ ಎನರ್ಜಿ ಸಮ್ಟೈಮ್ ನೀಡೆಡ್. ಅಂದ್ರೆ ಈ ಕೆಮಿಕಲ್ ಬಾಂಡಿಂಗು ಈ ಮಾಲಿಕ್ಯೂಲ್ಗಳ ಮಧ್ಯ, ಅಂದ್ರೆ ಯಾವ್ದ್ರ ಮಧ್ಯ ಹೇಳಿ, ಅಡ್ಸಾರ್ಬೆಂಟ್ ಮತ್ತೆ ಅಡ್ಸಾರ್ಬೇಟ್ ಗಳ ಮಧ್ಯ ಆಗಿರೋದು ಏನ್ ಬಾಂಡಿಂಗ್ ಇರುತ್ತಲ್ಲ, ಈ ಬಾಂಡಿಂಗ್ ಏನ್ ಆಗ್ಬೇಕಲ್ಲ, ಅವಾಗ ಹೈ ಆಕ್ಟಿವೇಶನ್ ಎನರ್ಜಿ ಸಮ್ ಟೈಮ್ ನೀಡ್ ಇರುತ್ತೆ. ಅಂದ್ರೆ ಈ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಕ್ಕೆ ಸಮ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಎಲ್ಲಾ ರಿಯಾಕ್ಟೆಂಟ್ ಏನಾಗೋದಿಲ್ಲ ಹೇಳಿ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇರೋದಿಲ್ಲ. ಸೊ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ಎನರ್ಜಿಯನ್ನ ನಾವು ಸಪ್ಲೈ ಮಾಡ್ತೀವಿ, ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ. ಸೊ ಇನ್ ದಿಸ್ ಕೇಸ್ ಆಫ್ ಕೆಮಿಸಾಪ್ಷನ್ there must be high activation energy. High temperature is favorable. ಯಾವಾಗ ಟೆಂಪರೇಚರ್ ನ ಜಾಸ್ತಿ ಮಾಡ್ತೀವಲ್ಲ, ಈ ರಿಯಾಕ್ಟೆಂಟ್ಗಳು ಈ ಆಕ್ಟಿವೇಶನ್ ಥ್ರೆಶೋಲ್ಡ್ ಎನರ್ಜಿಯನ್ನ ದಾಟಿ ಆರ್ ಆಕ್ಟಿವೇಶನ್ ಬ್ಯಾರಿಯರ್ ಅನ್ನ ದಾಟಿ ಏನ್ ಮಾಡ್ತವೆ ಹೇಳಿ, ದೇ ಫಾರ್ಮ್ ಪ್ರಾಡಕ್ಟ್ಸ್. ಸೊ ಹೈ ಹೈ ಆಕ್ಟಿವೇಶನ್ ಎನರ್ಜಿ ಇಸ್ ನೀಡೆಡ್. ಓಕೆ, ನೆಕ್ಸ್ಟ್. Thank you.